ನಿರಾಕರಿಸಲಾಗಿದೆ ತಿಳಿಸಿರುತ್ತಾರೆ. ಒಂದು, ಕರ್ನಾಟಕ ವೃತ್ತಿಗಳ, ಕಸಬುಗಳ, ಆಜೀವಿಕೆಗಳ ಮತ್ತು ಉದ್ಯೋಗಗಳ ಮೇಲೆ ತೆರಿಗೆ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಲೋಕ ಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಕಾರ್ಯಗಳು ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ 2025, ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ 2025, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ 2025, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಥ ತಿದ್ದುಪಡಿ ವಿಧೇಯಕ 2025. ಅರ್ಜಿಗೆ ಒಪ್ಪಿಸುವುದು ಸನ್ಮಾನ್ಯ ಸಿ. ಎಸ್. ಉಮೇಶ್ ಕುಮಾರ್ ಈ ಕೆಲ ಅರ್ಜಿಗಳನ್ನು ಒಪ್ಪಿಸಿರುತ್ತಾರೆ. ಎಸ್. ಸುರೇಶ್ ಕುಮಾರ್ ಮಾನ್ಯ ಸದಸ್ಯರ ಮುಂದೆ ಇರುವಂತಹ ಅರ್ಜಿಗಳನ್ನು ಒಪ್ಪಿಸಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ ವಿಧೇಯಕ ಮಂಡಿಸುವುದು ಪರ್ಯಾಲೋಚನೆ. ಸನ್ಮಾನ್ಯ ಅಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯಮಂತ್ರಿ ವಿಧೇಯಕವನ್ನು ವಿವರಿಸುವುದು. ಸಸ್ಪೆಂಡ್ ಮಾಡಲಿ. ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ, ಕೋಟಿ ರೂಪಾಯಿಯ ಒಟ್ಟು ಸರ್ಕಾರಿ ನಿರ್ಮಾಣ ಅಂತ ಕಾಮಗಾರಿ ಶೇಕಡ 4% ಪ್ರವರ್ಗ ಭಾಗವಹಿಸುವುದಕ್ಕೆ ಪ್ರೋತ್ಸಾಹಿಸಿದರು. ಈ ಬಿಲ್ ಅನ್ನ ನಾವು ಒಪ್ಪಬೇಕು ಅಂತ ಹೇಳಿ ನಾನು ಏನು ಹೊರತು ಹೊರತಾಗಿ ಸರಕು ಸಂಗ್ರಹಣೆ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಅಥವಾ ಹಿಂದುಳಿದ ವರ್ಗಗಳಲ್ಲಿ 1 ಕೋಟಿ ರೂಪಾಯಿ ಮೌಲ್ಯ ಮೀರಿದ ಅಂತಹ ಸರಕುಗಳ ಮಧ್ಯೆ ಸೇವೆ ಶೇಕಡ 17.5% ಅನುಸೂಚಿತ ಜಾತಿಗಳಿಗೆ 6.95%, ಅನುಸೂಚಿತ ಪಂಗಡಗಳಿಗೆ ಶೇಕಡ 15% ಪ್ರವರ್ಗ 2Aಗೆ ಮತ್ತು ಶೇಕಡ 4% ಪ್ರವರ್ಗ 2Bಗೆ ಸೇರಿದ ವ್ಯಕ್ತಿಗಳಿಗೆ ಅಂತಹ ಸಂಘಟನೆಯಲ್ಲಿ ಅವರು ಪಾಲ್ಗೊಳ್ಳುವಿಕೆ ಪ್ರೋತ್ಸಾಹಿಸುವುದು. ಈ ಒಂದು ವಿಧೇಯಕವನ್ನು ದಯವಿಟ್ಟು ಮಂಜೂರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಮತ್ತು 3ನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಬಿಡಿಯಪ್ಪ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿ ಅವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಘದಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ.
ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೃತಜ್ಞತೆಗಳು ಅಧ್ಯಕ್ಷರೇ. ಮುಗಿಸೋದಾದ್ರೆ ಇದು ಕ್ವಶನ್ಸ್ ಇದೆ. ವಿಧಾನ ಪರಿಷತ್ ಅದಾಗಿದೆ ಹೇಳಿಕೆ ಇಲ್ವಾ ಅಲ್ಲಿಂದ ಬಿಲ್ ಬಂದಿದೆ ಅಂತ ಹೇಳಿ ಫೈನಾನ್ಸ್ ಬಿಲ್ ಹೇಳ್ಬೇಕಾಗ್ತದೆ. ಬಂದರೆ ಫೈನಾನ್ಸ್ ಪಾಸ್ ಆಗಿದ್ರೆ ಇಂತಿದ್ರು ಮಾಡ್ಬೋದು. ತುಂಬ ಇದು ಓದಿ ಅಂತ ಅರ್ಜೆಂಟ್ ಆಗ್ತದೆ. ಹೌದು, ಇವತ್ತು ತಕ್ಷಣ ಅರ್ಜೆಂಟ್ ಆಗುತ್ತೆ. ಅವ್ರಿಗೆ ಹೇಳಿ ಅಲ್ಲ ಬಿಲ್ ಬರಬೇಕು ಬರಬೇಕಲ್ಲ. ಮೆಸೇಜ್ ಪಾಸ್ ಆಯಿತು ಅಂತ ಮೆಸೇಜ್ ಬಂದರೆ ಸಾಕು. ಹೇಳೋದೇನು ಬೇಕು? 16ನೇ ವಿಧಾನಸಭೆಯ 6ನೇ ಅಧಿವೇಶನವು ದಿನಾಂಕ 3 ಮಾರ್ಚ್ 2025ರಿಂದ 21 ಮಾರ್ಚ್ 20ವರೆಗೆ ಒಟ್ಟು 15 ದಿನಗಳ ಕಾಲ ಸಮಯ 99 ಗಂಟೆ 40 ಕಾಲ ಕಾರ್ಯಕ್ರಮ ನಡೆಸಲಾಗಿದೆ. ಮುಸ್ಲಿಮರನ್ನ ಹೊಡಿತಾ ಇದ್ದೀರಾ, ಬೇರ್ಪಡಿಸ್ತಾ ಇದ್ದೀರಾ, ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ, ಹಿಂದೂಗಳನ್ನ ದೌರ್ಜನ್ಯ ಮಾಡ್ತಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.